ಹಾಯ್ ಗೆಳೆಯರೇ, ಹೇಗಿದ್ದೀರಿ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ 6 ಹುಡುಗರು ರಾತ್ರಿ ಪೂರ್ತಿ ಸ್ವಲ್ಪನೂ ಬಿಡದೇನೆ ನನ್ನ ಜೋಡಿ ಏನೆಲ್ಲಾ ನಡೆಸಿದರು ಗೊತ್ತಾ? ಹೇಳತೀನಿ ಕೇಳಿ. ಗೆಳೆಯರೇ, ನನ್ನ ಹೆಸರು ಸಾವಿತ್ರಿ. ಈ ನನ್ನ ಕಥೆಯನ್ನು ಕೇಳುವ ಮುಂಚೆ ದಯವಿಟ್ಟು ನನ್ನ ಚಾನೆಲವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮತ್ತಷ್ಟು ಅನುಕೂಲವಾಗುತ್ತದೆ ಗೆಳೆಯರೇ. ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಅಂತ ಕೇಳ್ಕೋತೀನಿ ಫ್ರೆಂಡ್ಸ್. ನನಗೆ ಊರಲ್ಲಿ ಓದುವುದು ಸರಿಯಾಗಲ್ಲ ಅಂತ ನನ್ನ ತಂದೆ ತಾಯಿಗಳು ಒಂದು ಸಿಟಿಯಲ್ಲಿ ಹಾಸ್ಟೆಲ್ನಲ್ಲಿ ಚೆನ್ನಾಗಿ ಓದು ಅಂತ ಅಲ್ಲಿಗೆ ಕಳುಹಿಸಿದರು. ಹಾಗಾಗಿ ನಾನು ಆ ಹಾಸ್ಟೆಲಿನಲ್ಲೇ ಇರುತ್ತಿದ್ದೆ ಗೆಳೆಯರೇ. ನನಗೆ 3 ಜನ ಗೆಳತಿಯರಿದ್ದರು. ಗೀತಾ, ರೇಷ್ಮಾ, ಪುಟ್ಟಿ ಅಂತ ನನ್ನ ಕ್ಲೋಸ್ ಗೆಳತಿಯರಿದ್ದರು. ನಾವೆಲ್ಲರೂ ಯಾವಾಗಲೂ ಜೊತೆಯಲ್ಲೇ ಓದಿಕೊಳ್ಳುವುದು, ಜೊತೆಯಲ್ಲೇ ಊಟ ಮಾಡುವುದು, ಹೀಗೆಲ್ಲ ಏನೇ ಮಾಡಿದರೂ ಜೊತೆಯಲ್ಲೇ ಮಾಡುತ್ತಿದ್ದವು. ಒಮ್ಮೆ ಹಾಸ್ಟೆಲ ಗ್ರೌಂಡಿನಲ್ಲಿ ಆಟವಾಡುವಾಗ ನಮ್ಮ ಹಾಸ್ಟೆಲ ವಾರ್ಡನ್ ನನ್ನನ್ನು ಕರೆದರು. ಅದಕ್ಕೆ ನಾನು ಹೋಗಿ, ಯಾಕೆ ಅಂಕಲ್ ಕರೆದಿರಿ ಅಂತ ಕೇಳಿದಾಗ ಅಂಕಲ ಹೇಳಿದ್ರು, ನಿಮ್ಮ ತಂದೆಯವರು ಫೋನ ಮಾಡಿದ್ದಾರೆ ಸಾವಿತ್ರಿ, ಅದಕ್ಕೆ ನಿನ್ನನ್ನು ಕರೆದಿದ್ದು ಅಂತ ಹೇಳಿದ್ರು. ಅದಕ್ಕೆ ನಾನು, ಓ ಹೌದಾ, ಸರಿ ಹಾಗಾದ್ರೆ ಫೋನ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅಂಕಲ್ ಹೇಳಿದ್ದರು, ಸ್ವಲ್ಪ ತಡಿಯಮ್ಮ, ನಿಮ್ಮಪ್ಪ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಾರೆ ಅಂದರು. ಅದಕ್ಕೆ ನಾನು, ಸರಿ ಅಂಕಲ್, ನಮ್ಮ ಅಪ್ಪ ಫೋನ ಮಾಡಿದ್ರೆ ನನಗೆ ಕೊಡಿ ಅಂತ ಹೇಳುವಷ್ಟರಲ್ಲಿ ನಮ್ಮ ಅಪ್ಪ ಮತ್ತೆ ಫೋನ ಮಾಡಿದರು. ಆಗ ವಾರ್ಡನ್ ಅಂಕಲ್ ನನಗೆ ಫೋನ ಕೊಟ್ಟರು. ಆದರೆ ನನ್ನ ಜೊತೆ ಮಾತಾಡಿದ್ದು ಅಪ್ಪ ಅಲ್ಲ, ಅಮ್ಮ ಮಾತಾಡಿದರು. ನೋಡು ಸಾವಿತ್ರಿ, ನಾಳೆನೆ ನಮ್ಮೂರ ಜಾತ್ರೆ ಇದೆ. ಅದಕ್ಕೆ ನಿಮ್ಮ ತಂದೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬರ್ತಿದ್ದಾರೆ. ಹಾಗಾಗಿ ನೀನು ಜಾತ್ರೆ ಬಾ ಅಂತ ಹೇಳಿದಳು. ಆಗ ನನಗೆ ತುಂಬಾ ಖುಷಿ ಆಯ್ತು ಗೆಳೆಯರೇ. ಅವತ್ತೇ ಸಂಜೆ 4 ಗಂಟೆಗೆ ನಮ್ಮ ಅಪ್ಪ ನನ್ನನ್ನು ಕರೆಯೋಕೆ ಬಂದಿದ್ರು. ಆವಾಗ ಎಲ್ಲ ನನ್ನ ಗೆಳತಿಯರಿಗೆ ನಾನು ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಪ್ಪನ ಜೊತೆಯಲ್ಲಿ ಬರುವಾಗ ನಮ್ಮ ಹಾಸ್ಟೆಲಿನ ಕೆಲವೊಂದಿಷ್ಟು ಗಂಡು ಹುಡುಗರು ನನ್ನನ್ನೇ ನೋಡುತ್ತ ನಿಂತಿದ್ದರು. ಅವರಿಗಷ್ಟು ಕದ್ದಿಲೆ ಬಾಯ್ ಅಂತ ಕೈ ಸೊನ್ನೆ ಮಾಡಿ ಅಪ್ಪನ ಬೈಕ ಮೇಲೆ ಊರಿಗೆ ಬಂದೆನು. ಊರಲ್ಲಿ ತುಂಬಾ ದೊಡ್ಡ ಜಾತ್ರೆ ಇತ್ತು ಗೆಳೆಯರೇ. ಅಮ್ಮನ ಜೊತೆ ನಾನು ಕೂಡ ಜಾತ್ರೆಯಲ್ಲಿ ನನಗೆ ಬೇಕಾಗುವಂತ ಎಲ್ಲಾ ತರದ ಸಾಮಗ್ರಿಗಳನ್ನು ಕೊಂಡುಕೊಂಡಿದ್ದೆ. ನಂತರ ಮನೆಗೆ ಬಂದಿವಿ. ಮನೆಯಲ್ಲಿ ಜಾತ್ರೆಗೆಂತ ತುಂಬಾ ಪೇರೆಂಟ್ಸ್ ಬಂದಿದ್ದರು ಫ್ರೆಂಡ್ಸ್. ಅವತ್ತು ಎಲ್ಲರೂ ಖುಷಿಯಿಂದ ಊಟ ಮಾಡಿ ಮಲಕೊಂಡ್ವಿ. ಹೀಗೆ ಜಾತ್ರೆ ಮುಗಿಯುವಷ್ಟರಲ್ಲಿ 4 ದಿನಗಳ ಕಳೆದವು. ಜಾತ್ರೆ ಮುಗಿದ ನಂತರ ನಾನು ಮತ್ತೆ ಹಾಸ್ಟೆಲಿಗೆ ಹೋಗಬೇಕಲ್ವಾ. ಅದಕ್ಕೆ ಅವತ್ತು ನಮ್ಮ ಅಮ್ಮ ಎಣ್ಣೆ ಹಾಕಿ ಸ್ನಾನ ಮಾಡಿಸಿದರು. ಮಧ್ಯಾಹ್ನ ಹೊತ್ತಿಗೆ ಮತ್ತೆ ನಮ್ಮ ಅಪ್ಪ ನನ್ನನ್ನು ಹಾಸ್ಟೆಲಿಗೆ ಬಿಟ್ಟರು ಗೆಳೆಯರೇ. ಆದರೆ ನಾನು ಜಾತ್ರೆ ಮುಗಿಸಿ ಹೋಗುವಷ್ಟರಲ್ಲಿ ನನ್ನ ಎಲ್ಲ ಗೆಳತಿಯರು ಜಾತ್ರೆಗೆಂತ ಅವರ ಊರಿಗೆ ಹೋಗಿದ್ರು. ಆಗ ನಮ್ಮ ಹಾಸ್ಟೆಲ್ ರೂಮಿನಲ್ಲಿ ನಾ ಒಬ್ಬಳೇ ಇದ್ದೆ ಗೆಳೆಯರೇ. ಅವತ್ತು ಮಳೆ ಕೂಡ ಬರುತ್ತಿತ್ತು. ಹುಡುಗರ ರೂಮಿನಲ್ಲಿ ಅಲ್ಲಿಯೂ 6 ಜನ ಹುಡುಗರು ಮಾತ್ರ ಇದ್ದರು. ಮಿಕ್ಕಿದವರೆಲ್ಲ ಅವರು ಜಾತ್ರೆಗೆಂತ ಊರಿಗೆ ಹೋಗಿದ್ದರು. ಹಾಗಾಗಿ ಮಳೆ ಗುಡುಗಿನ ಶಬ್ದಕ್ಕಾಗಿ ನಾನು ಕೂಡ ಹುಡುಗರ ರೂಮಿನಲ್ಲಿ ಹೋದೇನು. ಆಗ ಟೈಮ್ ರಾತ್ರಿ 9 ಆಗಿತ್ತು ಅನಿಸುತ್ತೆ ಗೆಳೆಯರೇ. ಆಗ ನಾನು ಆ 6 ಜನ ಹುಡುಗರು ಕೂತಿದ್ವಿ. ಅಷ್ಟರಲ್ಲಿ ಒಬ್ಬ ಹುಡ್ಗ ಕೇಳಿದ, ಸಾವಿತ್ರಿ, ಜಾತ್ರೆಗೆ ಹೋಗಿದ್ದೆಲ್ಲ ಏನು ತಂದಿ ಅಂತ ಕೇಳಿದ. ಆಗ ನಾನು ಹೇಳಿದೆ, ನಮ್ಮ ಅಪ್ಪ ಅಮ್ಮ ಒಂದು ಕೈ ಬೆರಳುಂಗುರ ಕೊಡಿಸಿದ್ದಾರೆ. ಆದರೆ ಅದು ಸ್ವಲ್ಪ ಟೈಟ್ ಇದೆ, ನನ್ನ ಕೈಬೇರಳಿಗೆ ಬರುತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು, ಹೌದಾ, ಹಾಗಾದರೆ ತೋರಿಸು ನೋಡೋಣ ಅಂದರು. ನಾನು ನಂದು ತೆಗೆದು ತೋರಿಸಿದಾಗ ಆ ಹುಡುಗರಿಗೆ ಆಶ್ಚರ್ಯವಾಯಿತು. ಟೈಟ್ ಆಗಿದ್ರೆ ನಮ್ಮ ಕೈಯಲ್ಲಿ ಕೊಡು, ನಾವು ಅದನ್ನ ಲೂಸ್ ಮಾಡಿ ಕೊಡ್ತೀವಿ ಅಂದ್ರು. ಅದಕ್ಕೆ ನಾನು ಸರಿ ಅಂತ ನಂಬಿಕೊಟ್ಟೆ. ಆದರೆ ಅವರು 6 ಹುಡುಗರು ಕೂಡಿ ಬೆಳತನಕ ನನ್ನ ಆ ಕೈಬೆರಳಿನ ಉಂಗುರವನ್ನು ಪೂರ್ತಿಯಾಗಿ ಅಗಲ ಮಾಡಿದ್ರು. ಈಗ ನನ್ನ ಉಂಗುರು ಬೆರಳು ಮಾತ್ರ ಅಲ್ಲ, ಸರಾಸರಿ ಒಂದು ಕೈ ಕೂಡ ಒಳಗೆ ಹೋಗಿ ಬರುತ್ತೆ ಗೆಳೆಯರೇ. ನನ್ನ ಕತೆ ನಿಮಗೆ ಅರ್ಥವಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ.